ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆಯ ದಿನ ಕನ್ನಡ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಭಾಗ 2ರಲ್ಲಿ ಬರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಮೊದಲೇ ದಿನ ನಾವು ತರಗತಿಯಲ್ಲಿ ನೋಡಿದ್ವಿ. ಕತೆ ಸಂಪೂರ್ಣ ಸಾರಾಂಶವನ್ನು ಹೇಳಿದ್ನಿ. ನಿನ್ನೆ ದಿನ ತರಗತಿಯಲ್ಲಿ ನಾನು ಪದಗಳ ಅರ್ಥದ ಜೊತೆಗೆ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದೆ. ಅದರಲ್ಲಿ ಪದಗಳ ಅರ್ಥವನ್ನು, ಟಿಪ್ಪಣಿಗಳನ್ನ, ಶಿವಕೋಟ್ಯಾಚಾರ್ಯ ಕವಿಗಳ ಪರಿಚಯವನ್ನು ಎಲ್ಲವನ್ನು ನಾವು ನೋಡಿದ್ವಿ. ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥದ್ದು ತುಂಬಾ ಇದೆ, ಹೌದಲ್ವಾ? ನಮ್ಮ ಜೀವನದಲ್ಲಿ ಅನ್ವಯಿಸುವಂಥದ್ದು. ನಾವು ಬಟ್ಟೆಯನ್ನು ಕಳ್ಕೊಂಡ್ರೆ ಬಟ್ಟೆಯನ್ನು ಪಡೆದುಕೊಳ್ಬೋದು, ಅನ್ನವನ್ನು ಕಳ್ಕೊಂಡ್ರೆ ಮತ್ತೆ ಅನ್ನವನ್ನು ಕೂಡ ನಾವು ಪಡೆದುಕೊಳ್ಬೋದು. ಹಣ, ಆಭರಣಗಳು, ವಜ್ರ, ವೈಡೂರ್ಯ ಯಾವುದನ್ನು ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡು ಅದನ್ನು ಮತ್ತೆ ನಾವು ಮರಳಿ ನಮ್ಮ ಸ್ವಂತ ಪ್ರಯತ್ನ ಪಡೆದುಕೊಳ್ಬೋದು. ಆದರೆ ನಾವು ವಿದ್ಯೆಯನ್ನು ಕಳೆದುಕೊಂಡ್ರೆ ಯಾವತ್ತೂ ಅದನ್ನು ಮರಳಿ ಪಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಶಿವಕೋಟ್ಯಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಬರೆದಿರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯನ್ನು ನಿನ್ನೆಯವರೆಗೆ ನಾವು ಅವ್ರನ್ನ ಅರಸ ಅತಿಬಳ ಮಹಾರಾಜರು ಅಗ್ನಿಭೂತಿ ಮತ್ತು ವಾಯುಭೂತಿಯನ್ನು ಕರೆಸಿ, ನಿಮಗೆ ನಾವಿದ್ದೀವಿ, ನಿಮ್ಮ ಜೊತೆ ನಾವಿರ್ತೀವಿ ಅಂಥೇಳಿ ಅವರನ್ನು ದುಃಖವನ್ನು ಕಡಿಮೆ ಮಾಡಿ, ನಿಮ್ಮ ತಂದೆ ತೀರಿ ಹೋದ್ರು ಅಂಥೇಳಿ ಅಂದ್ಕೊಂಡು ನೀವು ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮ ಜೊತೆ ನಾವಿದ್ದೀವಿ ಅಂಥೇಳಿ ಏನು ಮಾಡಿದರು, ಅವರನ್ನು ಕಳಿಸಿದ್ರು ಮನೆಗೆ. ಅಲ್ಲಿವರೆಗೆ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಮುಂದುವರೆದ ಭಾಗವನ್ನು ನಾವು ನೋಡೋಣ. ಕೆಲವು ದಿವಸ ಬಳಿಯಟ್ಟಿ. ನೋಡಿ, ಕೆಲವು ದಿನಗಳ ಆದ ನಂತರ, ಕೆಲವು ದಿನಗಳ ನಂತರ ಅತಿಬಳ ಮಹಾರಾಜ ಕೆಲವು ದಿನಗಳಾದ ನಂತರ, ಕೆಲವು ದಿವಸ ಬಳಿಯಟ್ಟಿ ವರೆಸಿ ನೀವು, ಕೆಲವು ದಿನಗಳ ನಂತರ ಅತಿಬಳ ಮಹಾರಾಜರು ಅವರನ್ನು ಆವ ಓದುಗಳಂಬಲ್ಲಿರ. ನೋಡಿ, ಆವ ಓದುಗಳಂಬಲ್ಲಿರ, ನೀವೇನಾದರೂ ನಿಮಗೆ ಓದಲಿಕ್ಕೆ ಬರ್ತದ ಅಂಥೇಳಿ ಏನು ಮಾಡಿದರು, ಯಾರನ್ನ, ಅಗ್ನಿಭೂತಿ ಮತ್ತು ವಾಯುಭೂತಿಯನ್ನು ತಮ್ಮ ಆಸ್ಥಾನಕ್ಕೆ ಕೆಲವು ದಿನಗಳ ನಂತರ ಅತಿಬಳ ಮಹಾರಾಜ ಕರೆಸ್ತಾನೆ. ಮಕ್ಕಳೇ, ಕರೆಸಿದ ಮೇಲೆ ಅವರನ್ನು ಏನಂತ ಕೇಳ್ತಾನ, ಆವ ಓದುಗಳಂಬಲ್ಲಿರ, ನೀವೇನಾದರೂ ಓದಲಿಕ್ಕೆ ನಿಮಗೆ ಬರ್ತದ ಎಂದು ಈರ್ವರಂ. ನೋಡಿ, ಎಂದು ಅವರಿಬ್ಬರನ್ನು ಬೆಸಗೊಂಡಡೆ. ಅವರಿಬ್ಬರಂದ್ರೆ ಯಾರಿಲ್ಲ ಮಕ್ಕಳೇ? ಅಗ್ನಿಭೂತಿ ಮತ್ತು ವಾಯುಭೂತಿ. ಅವರಿಬ್ಬರನ್ನು ಬೆಸಗೊಂಡಡೆ ಕೇಳಿದಾಗ, ಅವರ್ಗಳ್ ತಲೆಯಂಬಾಗಿ ಮರು ಮಾತುಗೊಡದೆ ಕಣ್ಣ ನೀರಂ ತಿವಿನೆಲ್ಲಂ ಬರೆಯುತ್ತಾ. ನೋಡಿ, ಅವಾಗ ಅವರಿಬ್ಬರು ಏನು ಮಾಡ್ತಾರೆ, ರಾಜ ಕೇಳಿದ ತಕ್ಷಣ ಅವರಿಬ್ಬರು ಯಾರು, ಅಗ್ನಿಭೂತಿ ಮತ್ತು ವಾಯುಭೂತಿ ಅತಿಬಳ ಮಹಾರಾಜರು ಕೇಳಿದ ತಕ್ಷಣ ತಮ್ಮ ತಲೆಯನ್ನು ಕೆಳಗಡೆ ಬಾಗಿ ಮರು ಮಾತುಗೊಡದೆ ಅಂದರೆ ಯಾವುದನ್ನು ಕೂಡ ಮಾತಂದರೆ ಕಣ್ಣ ನೀರು, ತಮ್ಮ ಕಣ್ಣಿನಲ್ಲಿ ತುಂಬ ನೀರನ್ನು ತುಂಬಿಕೊಂಡು ತೀವಿನೆಲ್ಲ ಬರೆಯುತ್ತಾ. ನೋಡಿ, ನೆಲಕ್ಕೆ ನಾವೀಗ ಕಾಲಿನಿಂದ ಅವ್ರು ಏನು ಮಾಡ್ತಿರ್ತಾರೆ, ನೆಲವನ್ನು ಬರಿತಾ ಇರ್ತಾರೆ. ಈಗ ಕಾಲಿನಲ್ಲಿ ರಂಗೋಲಿ ಬಿಡಿಸಿರ್ತಾರೆ ಅಂತ ಹೇಳಿ ಮನೇಲಿ ಅಂತಿರ್ತಾರೆ, ಗೊತ್ತಾ? ಏನು ನೆಲ ನೋಡ್ಕೊಂಡು ಕಾಲು ನೋಡಿ ರಂಗೋಲಿ ಬಿಡ್ಸಕತ್ತೀನಿ ಅಂತೇಳಿ ಮಾತಾಡ್ತಿರ್ತಾರಲ್ವಾ, ಆ ರೀತಿಯಾಗಿ ಅವರಿಬ್ಬರು ತಲೆಯನ್ನು ತಗ್ಗಿಸಿ ತುಂಬ ನೀರನ್ನು ತುಂಬಿಕೊಂಡು ಕಾಲಿನಿಂದ ನೆಲವನ್ನು ಬರಿತಿರ್ತಾರೆ. ನೋಡಿ, ಮುಂದೆ ಹಿರೇ ಸಭೆಯೊಳ್ ಇದ್ದರ. ನೋಡಿ, ಆಗ ಸಭೆಯೊಳಗಿದ್ದಂತಹ ಜನರು ಅವರ್ಗಳ್ ಎಲ್ಲಂ ಇವರ ಮೂರ್ಖ. ನೋಡಿ, ಸಭೆಯೊಳಗೆ ನಿರ್ದಿರ್ತಕ್ಕಂತಹ ಅತಿಬಳ ಮಹಾರಾಜನ ಆಸ್ಥಾನದಲ್ಲಿರ್ತಕ್ಕಂತಹ ಎಲ್ಲ ಜನರು ಏನು ಮಾಡ್ತಾರೆ, ಸಭಿಕರು, ಅವರಿಬ್ಬರು ಮೂರ್ಖರದಾರ ಅಂಥೇಳಿ. ಆಗ ಏನಂ ಓದುಗಳಂ ಅರಿಯರ್ ಸಪ್ತವ್ಯಸನ ಅಭಿಭೂತರ್ ಎಂದು ಅರಸಂಗೆ ಪೇಳ್ದೊಡೆ. ನೋಡಿ, ಇವರು ಮೂರ್ಖರದಾರ, ಇವರಿಗೆ ಏನು ಓದಲಿಕ್ಕೆ ಬರೆಯಲ್ಲ. ಅರಿಯರ್ ಸಪ್ತವ್ಯಸನ. ಆಗ ಸಭೆಯಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ, ಇವರಿಬ್ಬರು ಮೂರ್ಖರದಾರ ಅಂತೆ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಇವರು ಸಪ್ತವ್ಯಸನಿಗಳದಾರ. ನೋಡಿ, ಸಪ್ತವ್ಯಸನ ಅಂತ ಹೇಳಿದ್ನಲ್ವ, ಎಲ್ಲ ರೀತಿಯಾದಂಥ ದುಶ್ಚಟಗಳಿಗೆ ಒಳಗಾದಂಥವರು. ಇವರು ಸಪ್ತವ್ಯಸನಿಗಳಾಗಿದ್ದಾರ ಎಂದು ಅಭಿಭೂತರ್ ಎಂದು ಅರಸಂಗೆ ಪೇಳ್ದೊಡೆ. ಸಪ್ತವ್ಯಸನಿ ಅಂದರೆ ಜೂಜು, ಮದ್ಯಪಾನ, ಕಳ್ಳತನ ಮಾಡೋದು, ಬೇಟೆ ಆಡುವುದು, ಕೆಟ್ಟ ಮಾತುಗಳನ್ನು ಆಡುವುದು, ಹಣವನ್ನು ದುರುಪಯೋಗ ಮಾಡೋದು, ಪರಸ್ತ್ರೀ ವ್ಯಾಮೋಹ ಅಂತ ಹೇಳಿದೆ. ಹೀಗೆ ಸಪ್ತವ್ಯಸನಿಗಳಾಗಿದ್ದಾರ ಅಂತ ಹೇಳಿ ಅಂದ್ಕೊಂಡು ಅರಸನಿಗೆ ಹೇಳ್ತಾರ. ಆಗ ನೋಡಿ, ಮುಂದೆ ಅರಸ ಏನು ಮಾಡ್ತಾನ, ಅರಸನ್ ಅವರ್ಗಳ್ ಅಟ್ಟಿ ಕಳೆದು. ಆಗ ಅರಸ ಅತಿಬಳ ಮಹಾರಾಜರು ಸಭಿಕರ ಇರ್ತಕ್ಕಂತಹ ಎಲ್ಲ ಮಾತುಗಳನ್ನು ಕೇಳಿ ಅವ್ರು ಏನು ಮಾಡ್ತಾರೆ, ಆಸ್ಥಾನದಿಂದ ಅವರಿಬ್ಬರನ್ನ ಓಡಿಸ್ತಾರ, ಅಂದ್ರೆ ಅಟ್ಟಿ ಬಿಡ್ತಾರ. ಆಸ್ಥಾನದಿಂದ ಅಟ್ಟಿದಾದ್ಮೇಲೆ
ಅವರ ದಾಯಿಗಂ ನೋಡಿ, ಅವರ ಸಂಬಂಧಿಕರಲ್ಲಿ ಅಂದರೆ ಕಾಕನ ಮಕ್ಕಳಾಗಿರ್ಬೋದು ಅಥವಾ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು, ಅವರ ದಾಯಿಗಂ ಶಾಸ್ತ್ರಗಳಂ ಬಲ್ಲೋಗಂ ಅಂದರೆ ಅವರ ಕಾಕನ ಮಕ್ಕಳು ಅಥವಾ ಚಿಕ್ಕಪ್ಪನ ಮಕ್ಕಳು, ಒಟ್ಟು ಅವರ ದಾಯಾದಿ ಅಣ್ಣ ತಮ್ಮ ಯಾರಾದರೂ ಆಗಿರ್ಬೋದು, ಅವರಲ್ಲಿ ಯಾರು ಶಾಸ್ತ್ರಗಳನ್ನು, ಪುರಾಣಗಳನ್ನು, ಛಂದಸ್ಸುಗಳನ್ನು, 6 ಅಂಗಶಾಸ್ತ್ರಗಳನ್ನು ಒಟ್ಟಾರೆ ಏನೇನಪ್ಪ ಅಂದರೆ ಈ ಸಾಂಬದಿಕರಾಗಿರ್ಬೋದು, ಶಾಲಿಹೋತ್ರ ಆಗಿರ್ಬೋದು, ಅದಷ್ಟಲ್ಲೇ ನ್ಯಾಯಶಾಸ್ತ್ರಗಳಾಗಿರ್ಬೋದು, ಹೀಗೆ 6 ಅಂಗಗಳನ್ನ ಎಲ್ಲವನ್ನ ಬಲ್ಲಿರತಕ್ಕಂತಹ ಶಾಸ್ತ್ರ ವೇದ ಪುರಾಣಗಳನ್ನು ಬಲ್ಲಿರುವಂಥವ್ರನ್ನ ಅವರ ಆ ದಯಾದಿಗಳಲ್ಲಿ ಮಂತ್ರಿ ಪದವಿ ಬಾಳು ನೋಡಿ, ಮಂತ್ರಿ ಪದವಿಯನ್ನು ಕೊಡ್ತಾರೆ. ಮಂತ್ರಿ ಪದವಿಯು ನಿಜವಾಗಿ ಯಾರಿಗೆ ಬರಬೇಕಾಗಿರ್ತದಪ್ಪ ಅಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಬರಬೇಕಾಗಿರುತ್ತೆ. ಯಾಕಪ್ಪ ಅಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಅದೊಂದು ವಿದ್ಯೆ. ವಂಶ ಪಾರಂಪರ್ಯ ತಂದೆಯ ನಂತರ ಮಗನಿಗೆ ಏನು ಮಂತ್ರಿ ಪದವಿಯನ್ನು ಕೊಡುವಂತಹದ್ದು ಒಂದು ಹುದ್ದೆ ಅಂತ ಹೇಳ್ಬೋದು. ಹೀಗಾಗಿ ವಂಶ ಪಾರಂಪರ್ಯವಾಗಿ ಅಗ್ನಿಭೂತಿ ಮತ್ತು ವಾಯುಭೂತಿಯವರಿಗೆ ಅದು ಬರಬೇಕಾಗಿರುತ್ತೆ. ಇವರಿಬ್ಬರು ಶಾನ್ಯರಿರಂಗಿಲ್ಲ, ಇವರಲ್ಲಿ ವಿದ್ಯೆ ಗೊತ್ತಿರಂಗಿಲ್ಲ ಅನ್ನುವಂತಹ ಇವರಿಗೆ ಆ ವಿದ್ಯೆ ಗಂಧ ಗಾಳಿ ಗೊತ್ತಿರೋದೇ ಕಾರಣ ಏನು ಮಾಡ್ತಾರೆ, ಅವರ ಚಿಕ್ಕಪ್ಪನ ಮಕ್ಕಳು ಅಥವಾ ದೊಡ್ಡಪ್ಪನ ಮಕ್ಕಳು ಶಾಸ್ತ್ರಗಳನ್ನು ಬಲ್ಲವರಿಗೆ ಮಾಡ್ತಾರೆ ಮಂತ್ರಿ ಪದವಿಯನ್ನು ಕೊಡ್ತಾರೆ. ಬಾಳುಮಂ ಪ್ರತಿಪತ್ತಿಯಂ ಅಂದರೆ ಅವರಿಗೆ ಎಲ್ಲ ರೀತಿಯಾದಂತಹ ಗೌರವಗಳು ಸಿಗ್ತಾವೆ. ಅವರು ಮಂತ್ರಿ ಪದವಿ ಸಿಕ್ಕ ಮೇಲೆ ಅವರಿಗೆ ಮಂತ್ರಿಗೆ ಇರ್ತಕ್ಕಂತಹ ಎಲ್ಲ ಸಕಲ ಸೌಲಭ್ಯಗಳು ಸಿಕ್ಕಾದ್ಮೇಲೆ ಕೊಟ್ಟದಂಕೆ ಅದ ನೋಡಿ, ಅವರ ಅಣ್ಣ ತಮ್ಮಂದರಲ್ಲಿ ಅವ್ರ ಚಿಕ್ಕಪ್ಪನ ಮಕ್ಕಳು ಅಥವಾ ಕಾಕ ದೊಡ್ಡಪ್ಪನ ಮಕ್ಕಳು ಅವರಿಗೆ ಅದು ಯಾವುದೋ ಮಂತ್ರಿ ಪದವಿ ನಮಗೆ ಬಿಟ್ಟು ಅವ್ರಿಗೆ ಸಿಕ್ಕಿದೆ ಅಂತೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿ ಅವ್ರಿಗೆ ಏನಾಗುತ್ತೆ, ಅದು ವಿಷಯ ತಿಳಿಯುತ್ತಾ. ವಿಷಯ ತಿಳಿದಂತಹ ಸಂದರ್ಭದಲ್ಲಿ ಅವಾಗ ಈರ್ವರಂ ಉಬ್ಬೇಗಂ ಅವರಿಬ್ಬರಿಗೂ, ಯಾರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅವರಿಬ್ಬರು ಸಿಕ್ಕಾಪಟ್ಟೆ ದುಃಖ ಆಗ್ಬಿಡುತ್ತೆ. ನಮಗೆ ಬರಬೇಕಾಗಿರ್ತಕ್ಕಂತಹ ಮಂತ್ರಿ ಪದವಿ ಅದು ಯಾರಿಗೆ ನಮ್ಮ ಕೈ ತಪ್ಪಿ, ನಮಗೆ ವಿದ್ಯೆ ಗೊತ್ತಿಲ್ಲದರ ಕಾರಣ ಅದು ಯಾರಿಗೆ ಹೋಗ್ಬಿಟ್ಟು ಅವರಿಗೆ ಹೋಯ್ತಲ್ಲ ಅಂತೇಳಿ ಅವರು ಉಬ್ಬೇಗಂ ಪಟ್ಟು ದುಃಖ ತಪ್ತರಾಗಿ ಸಾಕಷ್ಟು ದುಃಖವನ್ನು ಒಳಗೊಂಡು ವೈರಾಗ್ಯ ಪಾರಾಯಣರಾಗಿ ನೋಡಿ, ವೈರಾಗ್ಯ ಪಾರಾಯಣರಾಗಿ ಅಂತಂದರೆ ಮಕ್ಕಳೇ ಎಲ್ಲ ರೀತಿಯಾದಂಥ ಸುಖಭೋಗಗಳನ್ನು, ಸಂತೋಷವನ್ನು ತ್ಯಾಗ ಮಾಡುವುದು, ಒಂಥರ ನಿರಾಶೆ ಜೀವನವನ್ನು ಹೊಂದುವಂಥದ್ದು. ಆಗ ಕಪ್ಪಡಂ ಉಟ್ಟು ನೋಡಿ, ಅವರು ತಮ್ಮ ಎಲ್ಲ ರೀತಿಯಾದಂಥ ಸುಖ ಜೀವನವನ್ನು, ಸಂತೋಷ ಜೀವನವನ್ನು ತ್ಯಾಗ ಮಾಡಿ ಹರಿದಿರುವಂಥ ಚಿನ್ನ ಇರುವಂತಹ ಬಟ್ಟೆಯನ್ನಾದರೂ ತೊಟ್ಟಾದರೂ ಸರಿ, ಬೈಕಂದಿರಂ ಇನ್ನೂ ಅಪ್ಪೊಡೆ ನಾವು ಭಿಕ್ಷೆ ಬೇಡಿಯಾದರೂ ಸರಿ, ಮೈ ತುಂಬ ಹರಕು ಬಟ್ಟೆಯನ್ನು ಉಟ್ಕೊಂಡು ನಾವು ಭಿಕ್ಷೆ ಬೇಡಿಯಾದರೂ ಸರಿ, ನಾವೇನು ಮಾಡೋಣ, ಓದುವಂ ನೋಡಿ, ನಾವು ಇನ್ನು ಮುಂದಾದರೂ ನಾವೇನು ಮಾಡೋಣ, ಓದೋಣ ಎಂದು ತಾಯಿಗೆ ನುಡಿದೋಡೆ ನೋಡಿ. ಅವರ ತನ್ನ ತಾಯಿ ಕಾಶ್ಯಪಿ ಹತ್ರ ಬಂದು ಏನು ಹೇಳ್ತಾರೆ, ನಾವು ಹರಕು ಬಟ್ಟೆಯನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ ಅಮ್ಮ, ನಾವು ಭಿಕ್ಷೆ ಬೇಡಿ ಆದರೂ ಪರವಾಗಿಲ್ಲ ಅಮ್ಮ, ನಾವು ಏನು ಮಾಡ್ತೀವಿ, ನಾವು ಓದಲೇಬೇಕು, ನಾವು ಮಂತ್ರಿ ಪದವಿಯನ್ನು ಪಡಿಲೇಬೇಕು, ನಾವು ನಮ್ಮ ಜೀವನದಲ್ಲಿ ನಾವು ನಮ್ಮ ತಂದೆ ಹಾಗೆ ಏನಾದರೂ ಸಾಧನೆಯನ್ನು ಮಾಡಲೇಬೇಕು ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಂದ್ಕೊಂಡು, ಆಗ ತಾಯಿ ಏನು ಹೇಳ್ತಾರೆ ನೋಡ್ರಿ, 2 ಮಕ್ಕಳು ನಾವು ಏನಾದರೂ ಮಾಡಿ ಸರಿ ಅಮ್ಮ ನಾವು ಓದ್ತೀವಿ ಅಂತಂದಂತಹ ಸಂದರ್ಭದಲ್ಲಿ ತಾಯಿ ಏನು ಹೇಳ್ತಾಳಪ್ಪ ಅಂತಂದ್ರೆ, ಅಂತೂ ಅಪ್ಪೊಡೆ ಮಕ್ಕಳಿರ ನೋಡಿ, ತನ್ನ ತಾಯಿ ಆದವಳು ತನ್ನ ಮಕ್ಕಳನ್ನು ಅಪ್ಕೊಳ್ತಾಳ. ಈಗಲಾದರೂ ನೀವು ಓದಬೇಕಂತೇಳಿ ನೀವು ದೃಢ ನಿರ್ಧಾರವನ್ನು ಮಾಡಿದಿರ, ದೃಢ ಸಂಕಲ್ಪವನ್ನು ಮಾಡಿದಿರ, ನಿಮ್ಮ ಜೀವನದಲ್ಲಿ ದೃಢವಾದಂಥ ನಿಶ್ಚಯವನ್ನು ಕೈಗೊಂಡಿರಮ್ಮ ಅಂತೇಳಿ ಮಕ್ಕಳನ್ನು ಒಪ್ಕೊಳ್ತಾರೆ. ನೋಡ್ರಿ, ತಾಯಿ ಎಂಥದ್ದೇ ಪರಿಸ್ಥಿತಿ ಬರಲಿ ಮಕ್ಕಳಿಗೆ, ಆಗ ಕೊನೆ ಕಾಲದಲ್ಲಿ ನಮ್ಮನ್ನು ಕೈ ಹಿಡುವವಳು ನಮ್ಮ ತಾಯಿ ಮಾತ್ರ, ಜನನಿ ಮಾತ್ರ ಮಕ್ಕಳೇ. ನಾವು ತಪ್ಪೇ ಮಾಡಲಿ, ಸರಿನೇ ಮಾಡಲಿ, ಏನಾದರೂ ಕೆಟ್ಟ ಕೆಲಸ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ನಮ್ಮನ್ನು ಮನಸಾರೆ ಹಾರೈಸುವಳು, ನಮಗೆ ಮನಸಾರ ಒಳ್ಳೆಯದನ್ನು ಬಯಸುವಳು ತಾಯಿ ಮಾತ್ರ ಮಕ್ಕಳೇ. ಇಷ್ಟೆಲ್ಲ ಆದರೂ ಕೂಡ ನೀವು ಈಗಲಾದರೂ ನಿಮ್ಮ ಜೀವನದಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿ ತಾಯಿ ಹೇಳ್ತಾ ಇದ್ದಾರೆ, ಈಗಲಾದರೂ ನಿಮಗೆ ಓದಬೇಕನ್ನೋಂಥ ಹಂಬಲ ಆಯ್ತಲ್ಲ, ಅದಕ್ಕಾಗಿ ನೀವೇನು ಮಾಡಿರಿ ಅಂಥೇಳಿ ಅಂದ್ಕೊಂಡು ಅವಳು ಏನು ಮಾಡ್ತಾಳೆ, ಅವರನ್ನು ಅಪ್ಕೊಳ್ತಾಳೆ. ಮುಂದೇನು ಹೇಳ್ತಾಳೆ ನೋಡ್ರಿ ಮಕ್ಕಳಿಗೆ, ಮಗದೆ ಎಂಬುದು ನಾಡು ನೋಡಿ, ಮಗದೆ ಎಂಬುದು ನಾಡು ನೋಡಿ. ನಮ್ಮ ಮೊದಲೇ ಹೇಳ್ದೆ ಅಲ್ವಾ ಕಥೆ ಹೇಳಬೇಕಾದ್ರೆ, ಮಗದ ಅನ್ನುವಂತಹ ಒಂದು ನಾಡೈತಿ, ಅಲ್ಲಿ ರಾಜಗೃಹ ಎಂಬುದು ಪೊಳಲ್ ಅಂದರೆ ಪಟ್ಟಣ, ಪೊಳಲ್ ಅಂದರೆ ಪಟ್ಟಣ. ಮಗದ ಅನ್ನುವಂತಹ ಒಂದು ನಾಡೈತಿ, ಆ ನಾಡಿನಲ್ಲಿ ರಾಜಗೃಹ ಅನ್ನುವಂಥದ್ದು ಏನೈತಿ, ಒಂದು ಪಟ್ಟಣ ಐತಿ. ಪೊಳಲ್ ಅದನ್ ಆಳ್ವಂ ನೋಡಿ, ಪೊಳಲ್ ಅನ್ನುವಂತಹ ಒಂದು ಪಟ್ಟಣವನ್ನು ಅಂದರೆ ರಾಜಗೃಹ ಅನ್ನುವಂತಹ ಒಂದು ಪಟ್ಟಣವನ್ನು ಆಳ್ತಾ ಇರುವವರು ಯಾರು, ಸುಬಲನ್ ಎಂಬ ಅರಸನ್ ನೋಡಿ. ಅಲ್ಲಿ ಮಗಧ ಅನ್ನುವಂತಹ ಒಂದು ನಾಡು, ಆ ನಾಡಿನಲ್ಲಿ ರಾಜಗೃಹ ಅನ್ನುವಂಥ ಒಂದು ಸುಂದರವಾದಂತಹ ಒಂದು ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ಆಳ್ವಿಕೆಯನ್ನು ಮಾಡ್ತಿರೋ ಸುಬಲನ್ ಅನ್ನುವಂಥ ಒಬ್ಬ ಅರಸ. ಆತನ ಮಹಾದೇವಿ ಸುಪ್ರಭೆ ಎಂಬೋಳ್ ನೋಡಿ. ಆತನ ಪಟ್ಟದ ಅರಸಿ, ಆತನ ಪಟ್ಟದ ರಾಣಿ, ಆ ಸುಬಲನ್ ಅನ್ನುವಂತಹ ರಾಜನ ಹೆಂಡತಿ ಹೆಸರೇನು, ಸುಪ್ರಭೆ ಅನ್ನುವಂಥವಳು. ಅವರಿಗೆ ಮಂತ್ರಿ ನೋಡ್ರಿ, ಆ ಸುಬಲನ್ ಮತ್ತು ಮಹಾದೇವಿ ಏನು ಸುಪ್ರಭೆ ಇದಾರಲ್ಲ, ಅವರ ರಾಜಗೃಹದ ಅವರಿಬ್ಬರ ಏನು ಆ ಪಟ್ಟಣದ
ಮಂತ್ರಿ ಯಾರದಾರ? ಎಮ್ಮ ಅಣ್ಣಂ ಸೂರ್ಯಮಿತ್ರನ್. ನೋಡಿ, ನನ್ನ ಸಹೋದರ, ನನ್ನ ಅಣ್ಣನಾಗಿದ್ದವ ಯಾರು? ಸೂರ್ಯಮಿತ್ರ ಅನ್ನೋನು ನನ್ನ ಸಹೋದರ ಅಲ್ಲಿಂದನ ಮಂತ್ರಿ ಪದವಿಯನ್ನು ಪಡೆದುಕೊಂಡಿದ್ದಾನ. ಮಂತ್ರಿಯಾಗಿ ಆತ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನ. ನೋಡಿ ಮುಂದೇನಾಗತ್ತಪ್ಪ ಅಂದ್ರೆ, ಅವರಿಬ್ಬರಿಗೆ ಮಂತ್ರಿ ಯಾರಪ್ಪ ಅಂದ್ರೆ, ಆ ರಾಜಗೃಹಕ್ಕೆ ಮಂತ್ರಿ ಯಾರು? ನನ್ನ ಅಣ್ಣ, ನನ್ನ ಸಹೋದರ ಸೂರ್ಯಮಿತ್ರನ್ ಎಂಬಂ ಸೂರ್ಯಮಿತ್ರ ಅನ್ನೋನು ಇದ್ದಾನೆ. ಎಲ್ಲ ಓದುಗಳಂಬಲ್ಲೋನ್. ನೋಡಿ, ಆತ ಎಲ್ಲ ರೀತಿಯಾದಂತಹ ಶಾಸ್ತ್ರಗಳನ್ನು, ಪುರಾಣಗಳನ್ನು, ವೇದಗಳನ್ನು ಏನು ಮಾಡಿದ? ಅರಿದು ಕೊಡ್ದಾನ. ಎಲ್ಲವನ್ನು ಕೂಡ ಬಲ್ಲವನು ನನ್ನ ಅಣ್ಣ ಸಹೋದರನದಾನ. ಆತ ಸೂರ್ಯಮಿತ್ರ ಅನ್ನುವನು ಎಲ್ಲವನ್ನೂ ಕೂಡ ಬಲ್ಲಿದಾನ. ಆತ ನಿಮ್ಮನ್ನು ಓದಿಸಿ. ನೋಡಿ, ಆತ ಏನು ಮಾಡ್ತಾನ? ನೀವು ಓದ್ತೀವಿ ಅಂತೇಳಿ ನೀವು ಆತನ ಕಡೆ ಹೋದ್ರೆ ಆತ ನಿಮ್ಮನ್ನು ಏನು ಮಾಡ್ತಾನ? ಎಲ್ಲ ರೀತಿಯಾದಾಗಿ ನಿಮಗೆ ವೇದಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಶಾಸ್ತ್ರಗಳಾಗಿರ್ಬೋದು, ಮಂತ್ರಿ ಪದವಿಗೆ ಬೇಕಾದಂತಹ ಎಲ್ಲ ವಿದ್ಯೆಯನ್ನು ಏನು ಮಾಡ್ತಾನೆ? ನಿಮಗೆ ಕಲಿಸ್ಕೊಡ್ತಾನೆ. ಯೋಗ್ಯರಂ ಮಾಡು. ನೋಡಿ, ಆತ ಏನು ಮಾಡ್ತಾನೆ? ನಿಮಗೆ ಮಂತ್ರಿ ಪದವಿಯನ್ನು ಕಲಿಸೋದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಆತ ಮಾಡ್ತಾನೆ. ಅಂತಿರೇ ನಿರೂಪಿಸಿ ಕಲ್ಪಿಸಿ. ಆತ ಯೋಗ್ಯರನ್ನಾಗಿ ಮಾಡ್ತಾನೆ ಮಕ್ಕಳೇ. ಅದನ್ನು ಓಲೆಯಂ ಬರೆಯಿಸಿ ನಿಮ್ಮ ಕೈಯೊಳ್. ಆಗ ಓಲೆಯಮ್ಮ ಬರೆಸಿ ನಾ ಏನು ಮಾಡ್ತಾರೆ? ಒಂದು ಪತ್ರವನ್ನು, ಓಲೆ ಅಂದರೆ ಮಕ್ಕಳೇ ಪತ್ರ. ಹೀಗಾಗಿ ನಮ್ಮ ಪರಿಸ್ಥಿತಿ ಏನು, ನಾವು ಏನಾಗಿದ್ವಿ ನಾವು ಅಂಥೇಳಿ ನಾವು ಏನು ಮಾಡ್ತಾರೆ? ಎಲ್ಲ ರೀತಿಯಾದಂತಹ ವಿವರಣೆಯನ್ನು ಬರೆಯಿಸಿ, ನಾನು ಒಂದು ಪತ್ರದಲ್ಲಿ ಬರೆಸಿ ನಿಮ್ಮ ಕೈಯೊಳು, ಓಲೆಯಂ ಬರೆಸಿ ನಿಮ್ಮ ಕೈಯೊಳು, ಓಲೆಯನ್ನು ಬರೆಸಿ ನಾ ಏನು ಮಾಡ್ತೀನಿ? ನಿಮ್ಮ ಕೈಯೊಳಗೆ ಅದನ್ನು ಕೊಡ್ತೀನಿ. ಅಟ್ಟಿದಂಪೆಂ ನಿಮಂ ಪೋಗಿ ನಿಮ್ಮ ಮಾವನ್. ನೋಡಿ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಅಟ್ಟಿದಂ ನಿಮಂ ಪೋಗಿ ನಿಮ್ಮ ಮಾವನ. ಆಗ ನಿಮ್ಮ ಕೈಯಲ್ಲಿ ನಾನು ಏನು ಮಾಡ್ತೀನಿ? ಕೊಟ್ಟು ಕಳಿಸ್ತೀನಿ. ಕಳಿಸಿದ ಮೇಲೆ ನೀವು ಅಲ್ಲೇನು ಮಾಡಿರಿ? ನಿಮ್ಮ ಪೋಗಿ ಅಂದರೆ ಹೋಗಿ ನಿಮ್ಮ ಮಾವನ. ನೋಡಿ, ಹೋಗಿ ನಿಮ್ಮ ಮಾವ. ಇಲ್ಲಿ ಮಾವ ಅಂದರೆ ಯಾರು ಮಕ್ಕಳೇ? ಸೂರ್ಯಮಿತ್ರ. ಹೀಗಾಗಿ ನಿಮ್ಮ ಮಾವನ ಹತ್ರ ಹೋಗಿ ಪಕ್ಕದೊಳು ಓದಿಂ. ನೋಡಿ ಮುಂದೇನು ಆಗತ್ತಪ್ಪ ಅಂದ್ರೆ, ಓದಿಂ ನಿಮ್ಮ ಮಾವನ ಪಕ್ಕದ ಹತ್ರ ಹೋಗಿ ನೀವು ಓದಿರಿ. ನಿಮ್ಮ ಮಾವನ ಹತ್ರ ಹೋಗಿ ನೀವು ಏನು ಮಾಡಿರಿ? ಅಲ್ಲಿ ಓದ್ರಿ. ಓದಿಂ ಎಂದು ಓಲೆಯಂ ಬರೆಯಿಸಿ ಕೊಟ್ಟೊಡಿ. ಓದಿ ಅಂತ ಹೇಳಿ ಏನು ಮಾಡ್ತಾಳೆ? ತನ್ನ ಪತ್ರದಲ್ಲಿ ಎಲ್ಲ ವಿವರವನ್ನು ಬರೆದು ಮಕ್ಕಳ ಕೈಯಲ್ಲಿ ಅವಳು, ತಾಯಿಯಾದವಳು ಕಾಶ್ಯಪಿ ಕೊಡ್ತಾಳ. ಅವರುಗಳಂ ತಾಯಂ ಬೀಳ್ಕೊಂಡು. ನೋಡಿ, ಆಗ ಅವರಿಬ್ಬರು ಅಗ್ನಿಭೂತಿ ಮತ್ತು ವಾಯುಭೂತಿ ಅವರಿಬ್ಬರು ಏನು ಮಾಡ್ತಾರೆ? ತಮ್ಮ ತಾಯಿಯಿಂದ ಬೀಳ್ಕೊಡೆ ಅಂದರೆ ತಾಯಿಯನ್ನು ಬಿಟ್ಟು ಕತಿಪಯ ದಿವಸಗಳಿಂ ರಾಜಗೃಹಂ. ನೋಡಿ, ಹಲವು, ಕತಿಪಯ ಅಂದರೆ ಇಲ್ಲಿ ಮಕ್ಕಳು ಹಲವು ಅಂತ ಅರ್ಥ. ಹಲವು ದಿವಸಗಳ ನಂತರ ರಾಜಗೃಹಂ ಏದೆ ಸೂರ್ಯಮಿತ್ರನ ಮನೆಯ ಬೆಸಗೊಂಡು ಹೋಗಿ. ಹಲವು ದಿವಸಗಳಾದಮೇಲೆ ಅವ್ರು ಏನು ಮಾಡ್ತಾರೆ? ರಾಜಗೃಹವನ್ನು ಅವರು ತಲುಪ್ತಾರ. ಆಗ ಅವರು ರಾಜಗೃಹವನ್ನು ತಲುಪಿದ ಮೇಲೆ ಯೈದಿ ಸೂರ್ಯಮಿತ್ರ ಮನೆಯ. ನೋಡಿ, ಅವರು ಸೂರ್ಯಮಿತ್ರನ ಮನೆಯ ಹತ್ರ ಬರ್ತಾರ. ಮನೆಗೆ ಹೋಗಿ ಬೆಸಗೊಂಡು ಹೋಗಿ ಕಂಡು. ನೋಡಿ, ಅವರ ಸೂರ್ಯಮಿತ್ರನ ಮನೆಗೆ ಬಂದು ಅಲ್ಲಿ ಭೇಟಿಯಾಗಿ ಆತನ ಮನೆಗೆ ಬಂದು ಆತನನ್ನು ಕಂಡು ಓಲೆಯನ್ ಇಕ್ಕಿದೊಡೆ. ಅವರು ತಾಯಿ ಕೊಟ್ಟಿರ್ತಾಳಲ್ವಾ ಓಲೆ, ಆ ತಾಯಿ ಕೊಟ್ಟಿರ್ತಕ್ಕಂತಹ ಓಲೆಯನ್ನು ಏನು ಮಾಡ್ತಾರೆ? ಯಾರ ಕೈಯಲ್ಲಿ ಕೊಡ್ತಾರೆ? ಅದನ್ನು ಸೂರ್ಯಮಿತ್ರನ ಕೈಯಲ್ಲಿ ಕೊಟ್ಟು ಇಕ್ಕಿದೊಡೆಯನ್ನು ಕೊಡೋದು. ಸೂರ್ಯಮಿತ್ರನ ಎಲ್ಲಿಂ ಬಂದಿರ ಆರ ಓಲೆ. ನೀವು ಸೂರ್ಯಮಿತ್ರ ಕೇಳ್ತಾನ, ನೀವು ಎಲ್ಲಿಂದ ಬಂದಿದ್ದೀರಾ? ಯಾರ್ದಿದು ಓಲೆ ಎಂದು ಬೆಸಗೊಂಡಡೆ. ಆಗಾತ ಏನು ಮಾಡ್ತಾನೆ? ನೀವು ಎಲ್ಲಿಂದ ಬಂದಿದ್ದೀರಾ? ಯಾರ್ದಿದು ಓಲೆ ಅಂತೇಳಿ ಆತ ಕೇಳ್ತಾನ. ಕೌಶಂಬಿಯಂ ಬಂದೆವು. ಆಗ ಅವರಿಬ್ಬರು ಏನು ಹೇಳ್ತಾರೆ? ಅಗ್ನಿಭೂತಿ ಮತ್ತು ವಾಯುಭೂತಿ, ನಾವು ಕೌಶಂಬಿ ಎನ್ನುವಂತಹ ಊರಿನಿಂದ ಬಂದೇವಿ, ನಾವಿಬ್ಬರು ಬಂದಿದ್ದೇವೆ. ನಿಮ್ಮ ತಂಗಿಯಪ್ಪ ಕಾಶ್ಯಪಿ. ಆಗ ಏನು ಹೇಳ್ತದ? ನಿಮ್ಮ ತಂಗಿ ಇದ್ದಾಳಲ್ಲ ಕಾಶ್ಯಪಿ, ನಾವು ಕೌಶಂಬಿಯಿಂದ ಬಂದಿದ್ದೇವೆ. ನಿಮ್ಮ ತಂಗಿಯಪ್ಪ ಅಂದರೆ ನಿಮ್ಮ ತಂಗಿಯಾಗಿರ್ತಕ್ಕಂತಹ ಕಾಶ್ಯಪಿ ಅಟ್ಟಿದ ಓಲೆ. ನಿಮ್ಮ ತಂಗಿ ಕಾಶ್ಯಪಿ ಕೊಟ್ಟಿರ್ತಕ್ಕಂತಹ ಓಲೆ ಎಂದೊಡೆ ಅಂದರೆ ಕಾಶ್ಯಪಿ ಕೊಟ್ಟಿರ್ತಕ್ಕಂಥ ಓಲೆಯನ್ನು ತೆಗೆದುಕೊಂಡು ಓಲೆಯಂ ಭಾಜಿಸಿ ನೋಡಿ. ಓಲೆಯನ್ನು, ನಿಮ್ಮ ತಂಗಿ ಕೊಟ್ಟಿರ್ತಕ್ಕಂತಹ ಓಲೆಯನ್ನು ಭಾಜಿಸಿ ನೋಡಿ ಅಂದರೆ ಅದನ್ನು ಓದಿ ನೋಡಿ. ಸೋಮಶರಂ ಕಳೆದುದಂ ಮಂತ್ರಿ ಪದವಿ ಪೆರಗ್ಗೆ. ಆಗ ಪತ್ರವನ್ನು ಓದ್ತಾ ಇದ್ರ. ಅದ್ರಾಗ ಸೋಮಶರ್ಮ ಆತ ಮರಣ ಹೊಂದಿದ ಮೇಲೆ ಆತನಿಂದ ಬರಬೇಕಾದಂತಹ ಮಂತ್ರಿ ಪದವಿ, ವಂಶ ಪಾರಂಪರ್ಯವಾಗಿ ಮಂತ್ರಿ ಪದವಿ ಬರಬೇಕಾಗಿತ್ತು. ಯಾರಿಗೆ? ಅಗ್ನಿಭೂತಿ ಮತ್ತು ವಾಯುಭೂತಿ ಅವರಿಗೆ. ಹೀಗಾಗಿ ಓಲೆಯಲ್ಲಿ ಎಲ್ಲ ಕಾಶ್ಯಪಿ ಸವಿವರವಾಗಿ ಬರೆದಿರ್ತಾಳ್ರಿ ಮಕ್ಕಳೇ.
ಆಗ ಬರೆದಿರುವಂಥ ಸಂದರ್ಭದಲ್ಲೂ ಏನಂತ ಓದ್ತಾ ಇದ್ದಾರೆ ನೋಡಿ, ಸೋಮ ಶರ್ಮ ಏನಾದ ಕಲಿಕ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಆ ಮಂತ್ರಿ ಪದವಿ ಬರಬೇಕಾಗಿತ್ತು. ಅದು ಮಕ್ಕಳ ಸಪ್ತವ್ಯಸನ ಆದ್ರೆ ಮಂತ್ರಿಯುತ ಪದವಿ ಏನಾಯಿತು, ಕೈ ತಪ್ಪಿ ಹೋತು. ಆದ್ದರಿಂದ ನಮ್ಮ ಮಕ್ಕಳು ಏನಾಗಿದ್ದಾರೆ, ಸಪ್ತವ್ಯಸನಿಗಳಾಗಿದ್ದಾರೆ. ಸಪ್ತವ್ಯಸನ ಅಭಿಭೂತರಾಗಿ ನೋಡಿ, ಅವರು ಸಪ್ತವ್ಯಸನಿಗಳಾಗಿ ಏನು ಮಾಡ್ತಾ ಇದ್ದಾರೆ, ಅವರು ಜೀವನವನ್ನು ನಡೆಸ್ತಾ ಇದ್ದರು. ಕೆಟ್ಟದುದಂ ಶಾಸ್ತ್ರಜ್ಞರಂ ಬುದ್ಧಿ ಒಡೆಯರಂ ಯೋಗ್ಯರಂ ನೋಡಿ, ಅವರು ಸಪ್ತವ್ಯಸನಿಗಳಾಗಿ ತಮ್ಮ ಜೀವನದಲ್ಲಿ ಬಹಳ ಕೆಟ್ಟೋಗ್ಬಿಟ್ಟಾರ. ಅವರು ತುಂಬ ದುಶ್ಚಟಗಳಿಗೆ ಏನಾಗಿದ್ದಾರೆ, ಅವರು ಬಲಿಯಾಗಿಬಿಟ್ಟಿದಾರ. ಬಾಳೆಂ ಕೆಟ್ಟದು, ಅವರು ತುಂಬ ಕೆಟ್ಟೋಗ್ಬಿಟ್ಟಾರ, ದುಶ್ಚಟಗಳಿಗೆ ಬಲಿಯಾಗಿಬಿಟ್ಟಾರ. ಅವರನ್ನು ನೀವು ಏನು ಮಾಡಿರಿ, ತನ್ನ ಅಣ್ಣನಿಗೆ ಕಾಶ್ಯಪಿ ಪತ್ರದಲ್ಲಿ ಬರೆದಿದ್ದಾಳ್ರಿ, ಏನು ಮಾಡು, ಶಾಸ್ತ್ರಜ್ಞರಂ, ಅವ್ರನ್ನ ಶಾಸ್ತ್ರ ಪಂಡಿತರನ್ನಾಗಿ, ಎಲ್ಲ ಶಾಸ್ತ್ರಗಳನ್ನ ಬಲ್ಲವರನ್ನಾಗಿ ಮಾಡು. ಬುದ್ಧಿ ಒಡೆಯರಂ, ಅವರನ್ನ ಬುದ್ಧಿವಂತರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಬೇಕು. ಯೋಗ್ಯರಂ, ಅವರನ್ನು ಯೋಗ್ಯವಂತರನ್ನಾಗಿ ನೋಡಿ, ಶಾಸ್ತ್ರಗಳನ್ನು ಪುರಾಣಗಳನ್ನು ಕಲಿಸಿಕೊಟ್ಟು ಒಳ್ಳೆ ಶಾಸ್ತ್ರಜ್ಞರನ್ನಾಗಿ ಮಾಡು, ಬುದ್ಧಿವಂತರನ್ನಾಗಿ ಮಾಡು. ಅದೇ ರೀತಿಯಾಗಿ ಅವರು ಒಳ್ಳೆ ಯೋಗ್ಯವಂತರಾಗಬೇಕು, ಸಂಸ್ಕಾರವಂತರಾಗಿ ಮಾಡಬೇಕು. ಅವ್ರನ್ನ ಅಪ್ಪತ್ತಂ ಮಾಡಿ ಅವರನ್ನು ಒಳ್ಳೆ ಯೋಗ್ಯವಂತರನ್ನಾಗಿ ಬುದ್ಧಿವಂತರನ್ನಾಗಿ ಶಾಸ್ತ್ರಗಳ ಪುರಾಣಗಳನ್ನು ಬಲ್ಲವರನ್ನಾಗಿ ನೀನು ಮಾಡಿ ಕಳಿಸ್ಬೇಕು ಎಂದು ಮಕ್ಕಳಂ ತನಗೆ ನಿರೂಪಿಸಿ ಅಂಥೇಳಿ ಆ ಕಾರಣದಿಂದ ನೀನು ಶಾಸ್ತ್ರಗಳನ್ನ ಕಲಿಸ್ಕೊಡ್ತೀಯ, ವೇದ ಪುರಾಣಗಳನ್ನು ಅವ್ರಿಗೆ ಹೇಳ್ಕೊಡ್ತೀಯ, ಅವರನ್ನು ಒಳ್ಳೆ ಬುದ್ಧಿವಂತರನ್ನಾಗಿ ಮಾಡಿಕೊಡ್ತೀಯ ಅನ್ನುವಂಥ ಆತ್ಮವಿಶ್ವಾಸದಿಂದ ನಾನು ನನ್ನ ಮಕ್ಕಳನ್ನು ನಿನ್ನ ಹತ್ತಿರ ಕಳಿಸ್ಕೊಟ್ಟಿದ್ದೀನಿ. ನಾನು ನನ್ನ ಮಕ್ಕಳನ್ನು ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದೀನಿ. ಅಟ್ಟಿದುದು ನಾನು ನನ್ನ ಮಕ್ಕಳನ್ನು ನಿನ್ನ ಹತ್ರ ಕಳಿಸ್ಕೊಟ್ಟಿದ್ದೀನಿ ಇಂತು. ಆಗ ಇದನ್ನೆಲ್ಲವನ್ನು ಏನು ಮಾಡಿದ, ಸೂರ್ಯಮಿತ್ರ ಓದಿದ. ಎಲ್ಲಂ ಭಾಜಿಸಿ ನೋಡಿ ಅಂದ್ರೆ ಅದನ್ನೆಲ್ಲ ಏನು ಮಾಡಿದ, ತನ್ನ ತಂಗಿ ಕಾಶ್ಯಪಿ ಕೊಟ್ಟಿರುವಂತಹ ಪತ್ರದಲ್ಲಿ ಓಲೆಯಲ್ಲಿ ಎಲ್ಲ ವಿಷಯಗಳನ್ನು ಅವಳು ಏನು ಮಾಡಿದ್ಲು, ಬರೆದಿದ್ಲು. ಹೀಗಾಗಿ ಬರೆದಂತಹ ಸಂದರ್ಭದಲ್ಲಿ ಆಗ ಆತ ಎಲ್ಲವನ್ನು ಓದಿದ್ಲು. ಯಾರು ಓದಿದ, ಸೂರ್ಯಮಿತ್ರ ಓದಿದ. ಇವಂದಿರ್ಘೆ ಅಂದರೆ ಇವರಿಬ್ಬರಿಗೂ ಪಸರಂ ಕೊಟ್ಟೇನ, ಅಂದರೆ ಇವರಿಬ್ರಿಗೂ ನಾನು ಏನಾರು ಸಲಿಗೆಯನ್ನು ಕೊಟ್ಟದ್ದಾದ್ರೆ, ಇವ್ರಿಗೆ ನನ್ನ ಸಲಿಗೆಯನ್ನು, ಇವ್ರಿಗೆ ನಾನು ನಿಮ್ಮ ಮಾವ ಅದೀನಿ, ನೀವು ಹಂಗೆ ಹೋದ್ರಿ ಹಿಂಗೆ ಹೋದ್ರಿ, ಅದನ್ನ ಶಾಸ್ತ್ರಗಳನ್ನು ಕಲೀರಿ ಅಂತ ಅತಿಯಾದಂಥ ಸಲಿಗೆನ ಏನಾರು ಕೊಟ್ಟನೆ ಅಂದ್ರೆ ಅಪ್ಪುಡೆ ಮುನ್ನಿನ್ ಅಂತೂ ನೋಡಿ, ನಾನು ಏನಾರು ಇವ್ರಿಗೆ ಭಾಳ ಸಲಿಗೆಯಿಂದ ಇವ್ರು ನಾನು ಮಾವ ಅದೀನಿ ಅಂತ ಏನಾರು ಸಲಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಮೊದಲಿನ ಹಾಗೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಬಿಡ್ತಾರೆ. ಉರ್ಕಿ ಕಿಡುವರು, ಇವರು ದರ್ಪದಿಂದ ಏನು ಮಾಡ್ತಾರೆ, ಕೆಟ್ಟು ಹೋಗ್ಬಿಡ್ತಾರೆ. ಈಗ ಮೊದಲು ಹೇಗೆ ಸಪ್ತವ್ಯಸನಿಗಳಾಗಿದ್ದಾರಲ್ಲ ಅದೇ ರೀತಿಯಾಗಿ ಇವರು ಕೂಡ ಸಪ್ತವ್ಯಸನಿಗಳು ಆಗ್ತಾರೆ ಎಂದು ಮನದೇ ಬಗೆದು. ಆಗ ಮನಸ್ಸೊಳಗೆ ಏನು ಮಾಡ್ತಾನೆ, ಸೂರ್ಯಮಿತ್ರ ಮನಸ್ಸೊಳಗೆ ಏನು ಮಾಡ್ತಾ ಇದ್ದಾನೆ, ಅನ್ಕೊಳ್ತಾ ಇದ್ದಾನೆ. ನಾ ಏನಾದ್ರು ಇವ್ರಿಗೆ ಬಹಳ ಸಲಿಗೆಯಿಂದ ಇವ್ರ ಜೊತೆ ನಾ ಏನಾದ್ರು ನಡ್ಕೊಳ್ಳಿ ಅಂದ್ರೆ, ಬಹಳ ಆತ್ಮೀಯತೆಯಿಂದ ನಾ ಏನಾದರೂ ಇವ್ರ ಜೊತೆ ನಡ್ಕೊಳ್ಳಿ ಅಂದ್ರೆ ಇವರು ಏನು ಮಾಡ್ತಾರೆ, ಕೆಟ್ಟು ಹೋಗ್ಬಿಡ್ತಾರೆ. ಮತ್ತು ಮೊದಲಿನ ಹಾಗೆ ದುಶ್ಚಟಗಳಿಗೆ ಬಲಿ ಆದರೂ ಆಗಬಹುದು ಅಂಥೇಳಿ ಅಂದ್ಕೊಂಡು ಅವಾಗ ಅವ ಏನು ಮಾಡ್ತಾನೆ, ಮನಸ್ಸೊಳಗೆ ಅಂದ್ಕೊಳ್ತಿದ್ದಾನ. ಹೀಗೆ ಮನಸ್ಸೊಳಗೆ ಅಂದ್ಕೊಂಡಂತಹ ಸೂರ್ಯಮಿತ್ರ ಮತ್ತೇನು ಹೇಳ್ತಾನೆ ನೋಡ್ರಿ, ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ. ಆಗ ಆತ ಅಗ್ನಿಭೂತಿ ಮತ್ತು ವಾಯುಭೂತಿಗಳು ಹೇಳ್ತಾ ಇದ್ದಾನ. ಇಂತೆಂದಂ ಅಂದರೆ ಹೇಳ್ತಾ ಇದ್ದಾನ, ಕಾಶ್ಯಪಿ ಎಂಬಳು ನನಗೆ ತಂಗೇ ಇಲ್ಲ ನೋಡಿ, ನನಗೆ ಕಾಶ್ಯಪಿ ಅನ್ನೋಳು ನನಗೆ ಗೊತ್ತೇ ಇಲ್ಲ, ಅವಳು ನನ್ನ ತಂಗಿನೇ ಇಲ್ಲ, ನನಗೆ ಕಾಶ್ಯಪಿ ಅನ್ನುವಂತಹ ಯಾವುದೇ ರೀತಿಯ ಸಹೋದರಿ ಇಲ್ಲ, ನನಗೆ ತಂಗಿ ಇಲ್ಲ. ಸೋಮಶರ್ಮನ್ ಎಂಬೋ ಮೈದುನನೂ ಇಲ್ಲ, ಸೋಮಶರ್ಮ ಎಂಬವನು ನನ್ನ ಯಾರು ಮೈದುನೇ ಇಲ್ಲ, ನನಗೆ ಸೋಮಶರ್ಮ ಅನ್ನೋರು ಯಾರು ಗೊತ್ತಿಲ್ಲ. ಸೂರ್ಯಮಿತ್ರನೆಂಬ ಹೆಸರ ಏನಾಗುಂಟು ನೋಡಿ, ಆದರೆ ನನ್ನ ಹೆಸರು ಮಾತ್ರ ಸೂರ್ಯಮಿತ್ರನೇ. ನನಗೆ ಕಾಶ್ಯಪಿ ಅನ್ನುವಂತಹ ತಂಗಿ ಗೊತ್ತಿಲ್ಲ, ಸೋಮಶರ್ಮ ಅನ್ನುವಂತಹ ಮೈದುನನು ನನಗೆ ಗೊತ್ತಿಲ್ಲ, ಅಂಥವ್ರು ಯಾರೂ ಇಲ್ಲವೇ ಇಲ್ಲ. ಆದರೆ ಸೂರ್ಯಮಿತ್ರನೆಂಬಂಥ ಹೆಸರು ಮಾತ್ರ ನನಗೈತಿ, ನಾನೇ. ನಿಮ್ಮ ಮಾವನ ಅಪ್ಪ ಸೂರ್ಯಮಿತ್ರನ್ ಅಲ್ಲೇನ್ ಎಂದು. ಆದರೆ ನಿಮ್ಮ ಮಾವನಾಗಿರ್ತಕ್ಕಂಥ ಸೂರ್ಯಮಿತ್ರ ನಾನಲ್ಲ, ನನ್ನ ಹೆಸರು ಸೂರ್ಯಮಿತ್ರನೇ, ಆದರೆ ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಮಾವ ಸೂರ್ಯಮಿತ್ರ ನಾನಲ್ಲ. ಅವ್ರಿಗೆ ನುಡಿದಂ ಮತ್ತಂ. ಅದಾತ ಅವರಿಬ್ಬರಿಗೂ ಹೇಳ್ತಾ ಇದ್ದಾನ. ಏನಂತ ಹೇಳ್ತಾ ಇದ್ದಾನೆ, ಇಂತೆಂದಂ ನಿಮ್, ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಆರ್ಗೆ ಆದೊಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ, ನೀವು ಯಾರಾದ್ರೇನು, ನೀವು ವಿದ್ಯಾರ್ಥಿಗಳಾಗಿ ಬಂದಿದ್ದೆ, ಆದರೆ ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ನೀವು ನನ್ನ ತಂಗಿ ಮಕ್ಕಳು ಅನ್ನೋದು ಗೊತ್ತಿಲ್ಲ, ನನ್ನ ಮೈದನ ಮಕ್ಕಳು ಅನ್ನೋದು ಗೊತ್ತಿಲ್ಲ, ನೀವು ಯಾರಾದ್ರೆ ನನಗೇನ, ಆದರೆ ನೀವು ವಿದ್ಯಾರ್ಥಿಗಳಾಗಿ ಬಂದಿದ್ದೀರಿ.
ಓದಂ ಕಲ್ವೆಂ, ನೀವು ಓದಲೇಬೇಕನ್ನುವಂತಹ ದೃಢ ನಿರ್ಧಾರವನ್ನು ಮಾಡ್ಕೊಂಡು ಬಂದಿದ್ದೇ ಆದರೆ, ನಾವು ಕಲಿತೀವಿ ಅಂದ್ಕೊಂಡು ನೀವು ಬಂದಿದ್ದೇ ಆದರೆ ಎಂಬ ಅಳತೆಯೋಳು ಬಂದಿರ, ನೀವು ಓದಬೇಕು, ನಾವು ವಿದ್ಯಾರ್ಥಿಗಳಾಗಿ ನಾವು ಓದ್ತೀವಿ, ನಾವು ಕಲಿತೀವಿ ಅಂತ ಶ್ರಮಪಟ್ಟು ಬಂದಿದ್ದೇನೆ ಆದ್ರೆ ಅಪ್ಪೊಡೆ ಬೈಕಂದಿರಂ ಕಪ್ಪಡಂ ನೋಡಿ. ಆಗ ನೀವು ಓದಬೇಕು ಅನ್ನುವಂತಹ ಹುಮ್ಮಸ್ಸಿನಿಂದ ಬಂದಿದ್ದೀರ. ಕಪ್ಪಡಂ ಉಟ್ಟು ಅಂದ್ರೆ ನೀವು ಹರಕ ಬಟ್ಟೆಯನ್ನು ಉಟ್ಟು, ಇರುಳಂ ಪಗಲಂ ನೀವು ರಾತ್ರಿ ಎನ್ನದೆ ಹಗಲೆನ್ನದೆ ನಾವು ಓದ್ತೀವಿ, ನಮ್ಮ ಜೀವನದಲ್ಲಿ ನಾವು ಇನ್ನು ಮುಂದೆ ನಾವು ಏನಾದ್ರು ಓದ್ತೀವಿ ಅಂದ್ಕೊಂಡು ನೀವು ಬಂದಿದ್ದೇ ಆದರೆ, ನೀವು ಹರಕ ಬಟ್ಟೆಯನ್ನು ಉಟ್ಕೊಂಡು ಹಗಲು ರಾತ್ರಿ, ಇರುಳಂ ಅಂದರೆ ರಾತ್ರಿ, ಪಗಲಂ ಅಂದರೆ ಹಗಲು, ರಾತ್ರಿ ಎನ್ನದೆ ಹಗಲೆನ್ನದೆ ಅಲಸದೆ ನಿರ್ಬಂಧದಿಂದ ನೀವು ರಾತ್ರಿ ಎನ್ನದೆ ಹಗಲೆನ್ನದೆ ನೀವೇನು ಮಾಡಬೇಕು, ನೀತಿ ನಿಯಮಗಳಿಗೆ ಒಳಗಾಗಿ ಓದಲ್ಲ, ನೀವು ನೀತಿ ನಿಯಮಗಳಿಗೆ ಒಳಗಾಗಿ ನೀತಿ ನಿಯಮಗಳನ್ನ ಒಳಪಟ್ಟು ನೀವು ಓದಬೇಕು. ಅಪ್ಪೊಡೆ ನಿಮ್ಮನ್ನು ನೀವು ಆ ರೀತಿ ಓದಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಬಂದಿದ್ದೇ ಆದರೆ, ವಿದ್ಯಾರ್ಥಿಗಳಾಗಿ ಬಂದಿದ್ದೇ ಆದರೆ ನಾನು ನಿಮ್ಮನ್ನು ಓದಿಸಲಿಕ್ಕೆ ತಯಾರಿದ್ದೀನಿ. ಅಕ್ಕುಂ ಎಂದೊಡೆ, ನಾನು ನಿಮ್ಮನ್ನು ಓದಿಸಲಿಕ್ಕೆ ತಯಾರಿದ್ದೀನಿ. ಅಕ್ಕಂ ಎಂದೊಡೆ ಅವರುಗಳು. ಆಗ ಆತ ಸೂರ್ಯಮಿತ್ರ ಹೇಳಿದ ತಕ್ಷಣ ಅವರಿಬ್ಬರು ದಯಗೇಯಂ ನೋಡಿ. ಆಗ ಹೇಳಿದಾಗ ಅವರಿಬ್ಬರು ಏನು ಮಾಡೋದು, ಅಗ್ನಿಭೂತಿ ಮತ್ತು ವಾಯುಭೂತಿ. ಅವಾಗ ದಯಮಾಡಿ ಮಹಾಪ್ರಸಾದಂ ಎಂದು ನೋಡಿ, ನೀವು ಓದಿಸ್ತೀವಿ ಅಂತ ಹೇಳಿದ್ರಲ್ಲ, ಅದೇ ನಮ್ಗೆ ಪುಣ್ಯ, ಅದು ನಾವು ನಿಮ್ಮನ್ನು ಗುರುಗಳಾಗಿ ಸ್ವೀಕರಿಸ್ತೀವಿ ಎಂದು ಪೊಡೆಮಟ್ಟು ಹರ್ಷಚಿತ್ತರಾಗಿ ಎಂದು ನಮಸ್ಕಾರವನ್ನು ಮಾಡಿ ತುಂಬ ಆನಂದದಿಂದ ಒಳಿತಪ್ಪ ದಿವಸ ವಾರ ವಿದ್ಯಾ ನಕ್ಷತ್ರದಂದು ಹರ್ಷಚಿತ್ತರಾಗಿ ಆತರನ್ನು ನೋಡ್ತಾ ಒಳ್ಳೆಯ ಸಂತೋಷದಿಂದ ಸಂತೋಷಪೆತ್ತರಾಗಿ ಒಳಿತಪ್ಪ ದಿವಸ ವಾರ ವಿದ್ಯಾ ನಕ್ಷತ್ರದಂದು ನೋಡಿ, ಒಳ್ಳೆಯ ದಿವಸದಂದು ಒಳ್ಳೆಯ ವಾರವನ್ನು ನೋಡಿ ಆ ವಿದ್ಯಾ ನಕ್ಷತ್ರದಿಂದ ವಿದ್ಯೆಯನ್ನು ನೋಡಲಿಕ್ಕೆ ತಕ್ಕಂತಹ ನಕ್ಷತ್ರದಿಂದ ತಮ್ಮ ಅನುಕೂಲದ ಓಜರ್ಗೆ ನೋಡಿ, ತಮಗೆ ಅನುಕೂಲವಾದಂತಹ ದಿನದಿಂದ ಎರಗೆ ಪೊಡೆಮಟ್ಟು ವಿದ್ಯಾ ಪ್ರಾರಂಭ ಆಗಿದೆ ನೋಡಿ. ಆಗ ಅವರು ನಮಸ್ಕಾರವನ್ನು ಮಾಡಿ ಏನು ಮಾಡಿದರು, ವಿದ್ಯೆಯನ್ನು ಪ್ರಾರಂಭವನ್ನು ಮಾಡಿದರು ನೋಡಿ ಮಕ್ಕಳೇ. ಈಗ ಅವರು ಏನು ಮಾಡಿದರು, ಅಲ್ಲಿವರೆಗೆ ವಿದ್ಯೆಯನ್ನು ಪ್ರಾರಂಭವನ್ನು ಮಾಡಿದರು ನೋಡಿ. ಈ ಸಂಪೂರ್ಣವಾದಂತಹ ನಿಮಗೇನಾಯ್ತಲ್ಲ, ಇದು ಸೆಕೆಂಡ್ ಪ್ಯಾರ ಎಲ್ಲವೂ ಅರ್ಥವಾಯ್ತಂತೆ ಅಂದ್ಕೊಳ್ತೀವಿ. ಆಗ ನೋಡಿ, ವಿದ್ಯೆಯನ್ನು ಅವರು ಏನು ಮಾಡಿದರು, ಈಗ ಯಾರು ಸೂರ್ಯಮಿತ್ರನ ಹತ್ರ ವಿದ್ಯೆಯನ್ನು ಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಯಾರು, ಅಗ್ನಿಭೂತಿ ಮತ್ತು ವಾಯುಭೂತಿ ನೋಡಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನೋಡೋಣ, ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ತರಗತಿಯನ್ನು ಮುಗಿಸುವಂಥ ಸಮಯ. ಥ್ಯಾಂಕ್ ಯು.